ಇಂದಿನ ವಿಡಿಯೋದಲ್ಲಿ ಮಹಿಳೆಯರ 3 ಪ್ರಮುಖ ಅಂಗಗಳ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ. ಅಲ್ಲಿ ಪುರುಷನು ಬೆರಳಿನಿಂದ ಸ್ಪರ್ಶಿಸಿದರೆ ಮಹಿಳೆಯು ಹೆಚ್ಚಿನ ಆನಂದವನ್ನು ಪಡೆಯುತ್ತಾಳೆ. ಸಾಮಾನ್ಯವಾಗಿ ಮಹಿಳೆಯು ಪುರುಷನೊಂದಿಗೆ ಮಲಗಲು ಬಂದಾಗ ಅವಳ ಲೈಂಗಿಕ ಬಯಕೆಯು ಆರಂಭದಲ್ಲಿ ಅಷ್ಟೊಂದು ತೀವ್ರವಾಗಿರುವುದಿಲ್ಲ. ಏಕೆಂದರೆ ಹೆಚ್ಚಿನ ಮಹಿಳೆಯರು ದೈಹಿಕವಾಗಿ ಸ್ವಲ್ಪ ಮೃದುವಾಗಿರುತ್ತಾರೆ ಮತ್ತು ದೀರ್ಘಕಾಲದವರೆಗೆ ಪುರುಷರ ಲೈಂಗಿಕ ಶಕ್ತಿಯನ್ನು ತಡೆದುಕೊಳ್ಳುವ ತಾಳ್ಮೆ ಹೊಂದಿರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರು ಪುರುಷರಿಂದ ದೂರ ಸರಿಯುತ್ತಾರೆ, ಏಕೆಂದರೆ ಪುರುಷರು ಅವರಿಗೆ ಸರಿಯಾಗಿ ಆನಂದವನ್ನು ನೀಡುವುದಿಲ್ಲ ಅಥವಾ ತೃಪ್ತಿಪಡಿಸುವುದಿಲ್ಲ. ಇದರಿಂದಾಗಿ ಅವರ ಮನಸ್ಸು ಪುರುಷರ ಬಗ್ಗೆ ಬೇಸರಗೊಳ್ಳುತ್ತದೆ. ಆದ್ದರಿಂದ ಮಹಿಳೆಯರು ಪುರುಷರು ತಮ್ಮ ಈ 3 ಜಾಗಗಳನ್ನು ಸ್ಪರ್ಶಿಸಬೇಕೆಂದು ಬಯಸುತ್ತಾರೆ. 1. ಮಹಿಳೆಯ ಬಾಯಿಯಲ್ಲಿ ಬೆರಳು ಇಡುವುದು. ಮಹಿಳೆಯ ಬಾಯಿಯಲ್ಲಿ ಬೆರಳು ಇಡುವ ಪುರುಷನಿಗೆ ಮಹಿಳೆ ತನ್ನ ದೇಹವನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾಳೆ. ಏಕೆಂದರೆ ಪುರುಷನ ಬೆರಳಿನ ಸ್ಪರ್ಶದಿಂದ ಮಹಿಳೆ ಪುಳಕಿತಳಾಗುತ್ತಾಳೆ. ಆ ಸಮಯದಲ್ಲಿ ಅವಳು ಪ್ರಜ್ಞಾಹೀನ ಸ್ಥಿತಿಗೆ ಹೋದಂತೆ ಭಾಸವಾಗುತ್ತದೆ. ಆಕೆ ಪುರುಷನ ಬೆರಳನ್ನು ಹೀರಲು ಪ್ರಾರಂಭಿಸುತ್ತಾಳೆ. ಹೀಗೆ ಮಾಡುವುದರಿಂದ ಮಹಿಳೆಯು ಬೇಗನೆ ತೃಪ್ತಿ ಕ್ಲೈಮ್ಯಾಕ್ಸ್ ಹೊಂದುತ್ತಾಳೆ. 2. ಮಹಿಳೆಯ ಖಾಸಗಿ ಅಂಗದಲ್ಲಿ ಯೋನಿ ಬೆರಳು ಸೇರಿಸುವುದು. ಪುರುಷನು ಮಹಿಳೆಯ ಖಾಸಗಿ ಅಂಗದೊಳಗೆ ಬೆರಳು ಇಡುವುದರಿಂದ ಆಕೆಗೆ ಹೆಚ್ಚಿನ ಆನಂದ ಸಿಗುತ್ತದೆ ಎಂಬ ಆಸೆಯಿರುತ್ತದೆ. ಮಹಿಳೆ ತನ್ನ ಗುಪ್ತಾಂಗದಲ್ಲಿ ಬೆರಳು ಇಡುವ ಪುರುಷನನ್ನು ಹೆಚ್ಚು ಇಷ್ಟಪಡುತ್ತಾಳೆ. ಪುರುಷನು ಮೊದಲು ಅವಳನ್ನು ಸಂಪೂರ್ಣವಾಗಿ ಉತ್ತೇಜಿಸಿ ನಂತರ ಅವಳೊಂದಿಗೆ ಸಂಭೋಗಿಸಬೇಕೆಂದು ಅವಳು ಬಯಸುತ್ತಾಳೆ. 3. ಮಹಿಳೆಯ ಹಿಂಭಾಗದಲ್ಲಿ ಬೆರಳು ಸೇರಿಸುವುದು. ಮಹಿಳೆಯ ಹಿಂಭಾಗದ ಭಾಗದಲ್ಲಿ ಬೆರಳು ಹಾಕುವ ಮೂಲಕ ಅವಳು ತನ್ನ ದೇಹವನ್ನು ಸಂಪೂರ್ಣವಾಗಿ ಸಡಿಲವಾಗಿ ಬಿಡುತ್ತಾಳೆ. ಆ ಸಮಯದಲ್ಲಿ ಮಹಿಳೆ ತನ್ನ ಕೈಯಲ್ಲಿ ಪುರುಷನ ಜನನಾಂಗವನ್ನು ಹಿಡಿದು ಆನಂದಿಸುತ್ತಾಳೆ. ಹೀಗೆ ಮಾಡುವುದರಿಂದ ಮಹಿಳೆ ಬೇಗನೆ ಉತ್ತೇಜಿತಳಾಗಿ ತನ್ನ ಬಟ್ಟೆಗಳನ್ನು ತೆಗೆದು ವಿವಸ್ತ್ರಗೊಳ್ಳುತ್ತಾಳೆ. ಅವಳು ಪುರುಷನ ಮುಂದೆ ಮಲಗಿ ಪುರುಷನು ತನ್ನೊಳಗೆ ಶೀಘ್ರವಾಗಿ ಸೇರಬೇಕೆಂದು ಮತ್ತು ವೇಗವಾಗಿ ಸಂಭೋಗ ನಡೆಸಬೇಕೆಂದು ಬಯಸುತ್ತಾಳೆ. ನೀವು ಮಹಿಳೆಯನ್ನು ನಿಮ್ಮ ಪ್ರೇಮಿಯನ್ನಾಗಿ ಮಾಡಲು ಮತ್ತು ಅವಳು ಯಾವಾಗಲೂ ನಿಮ್ಮ ಬಗ್ಗೆಯೇ ಯೋಚಿಸುವಂತೆ ಮಾಡಲು ಬಯಸಿದರೆ ಹಾಸಿಗೆಯ ಮೇಲೆ ಅವಳೊಂದಿಗೆ ಇದ್ದಾಗ ಈ 3 ಕೆಲಸಗಳನ್ನು ಮಾಡಬೇಕು. ಆಗ ಅವಳು ನಿಮ್ಮ ಮೇಲೆ ಹುಚ್ಚಿ ಆಗುತ್ತಾಳೆ.